ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕೋಲಾರ್ ಮಾತಾಡ್ತಾ ಇರೋದು. ಸೊ ನಾವಿವತ್ತು ಸೆಕೆಂಡ್ ಟೈಮ್ ಕಸ್ತೂರ್ಬಾಸ್ ಕಾರ್ ಮಾರ್ಟ್ಗೆ ಬಂದಿದ್ದೀವಿ. ಸೊ ಇವತ್ತು ಇಲ್ಲಿ ಯಾಕೆ ಬಂದಿದ್ದೀವಪ್ಪ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಕಲೆಕ್ಷನ್ ಬಂದಿದೆ ಸರ್, ಇವತ್ತು ಬಂದು ವೀಡಿಯೋ ಮಾಡಿ ಅಂತ ಹೇಳಿದರು ಸರ್. ಸನ್ನಿ ಸರ್ ಲಾಸ್ಟ್ ಟೈಮು ನಮ್ಮ ವಿಡಿಯೋ ರೆಪ್ರೆಸೆಂಟ್ ಮಾಡಿದರು, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ರು ಕಾರ್ಸ್ಗಳ ಬಗ್ಗೆ. ಸೊ ಇವತ್ತು ಸನ್ನಿ ಅವರು ಸ್ವಲ್ಪ ಊಟಕ್ಕೆ ಹೋಗಿದ್ದಾರೆ, ಬರ್ತಾರೆ. ಅಲ್ಲಿ ತನಕ ನಾವೊಂದು ಸಣ್ಣದೊಂದು ಇಂಟ್ರಡಕ್ಷನ್ ಪಾರ್ಟ್ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಸೊ ಇವತ್ತು ಇಲ್ಲಿ ಏನಂತ ಹೇಳಿದ್ರೆ ತುಂಬ ಒಂದು ಎಲ್ಲ ಶೋರೂಮಲ್ಲಿ ಹೇಳ್ತಾ ಇರ್ತೀನಿ, ಕಮ್ಮಿ ಬಜೆಟ್ ಕಾರ್ ಇದ್ದೇ ಇರುತ್ತೆ ಗುರು. ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಕಮ್ಮಿ ಬಜೆಟ್ ಕಾರ್ ಇರಲೇಬೇಕು, ಬರಲೇಬೇಕು, ಬಂದೇ ಬರುತ್ತೆ. ಸೊ ನೋಡಿ, ಕಮ್ಮಿ ಬಜೆಟ್ ಕಾರ್ಗಳು ತುಂಬ ನಿಂತಿದ್ದಾವೆ. ಆಲ್ಟೋ 800 ಇದೆ, ಹಾಗೆ ಒಂದು ನ್ಯಾನೋ ಇದೆ, ಹಾಗೆ i10 ಇದೆ. ತುಂಬ ಒಂದು ನಿಮಗೆ ಇಲ್ಲಿ ಇಲ್ಲದೇ ಇರೋ ಕಾರ್ ಕೂಡ ಸಿಗುತ್ತೆ. ನೀವು ಬಂದು ನಮಗೆ ಈ ಬ್ರ್ಯಾಂಡ್ ಬೇಕು ಸರ್, ನನಗೆ ಇವತ್ತೇ ಬೇಕು ಅಂತ ಹೇಳಿದ್ರೆ ಅರೇಂಜ್ ಮಾಡಿಕೊಡ್ತಾರೆ. ಪ್ಲೀಸ್ ನಮ್ಮ ಚಾನೆಲ್ನ ಲಾಸ್ಟ್ ಟೈಮು ಆ್ಯಕ್ಚುಲಿ ಕಸ್ತೂರ್ಬಾಸ್ ಕಾರ್ ಮಾರ್ಟಲ್ಲಿ ಮಾಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ನಮ್ಮದು ಇದು ಸೆಕೆಂಡು ಕಾರ್ ಶೋರೂಮ್ ಆಗಿತ್ತು. ಆ್ಯಕ್ಚುಲಿ ನಾವು ವಿಡಿಯೋ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆದಮೇಲೆ ಸೆಕೆಂಡ್ ವಿಡಿಯೋ ನಾವು ಇಲ್ಲೇ ಮಾಡಿದ್ದು. ಸೊ ನಮ್ಮ ಒಂದು ಜರ್ನಿ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ನಿಜ, ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಆಗಿ ನಾನು ಒಬ್ಬ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನನಗೆ ಗೊತ್ತು ಕಾರ್ಸ್ಗಳು ತೊಗೊಳ್ಳೋದು ಎಷ್ಟು ಕಷ್ಟ. ಎಲ್ಲರ ಆಸೆ ಒಂದು ಕಾರ್ ತೊಗೋಬೇಕು, ಒಂದು ಬೈಕ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಎಲ್ಲರ ಆಸೆ ಇರುತ್ತೆ. ಒಂದು ಕಾರ್ ತೊಗೊಳ್ಳೇಬೇಕು, ಒಂದು ಮನೆಗೆ ಒಂದು ಕಾರ್ ಬೇಕು ಅಂತ. ಸೊ ಅಂಥವ್ರು ಹೊಸ ಕಾರಂತೂ ಕೆಲವ್ರಿಗೆ ತೊಗೊಳಕ್ಕಾಗಲ್ಲ ನಮ್ಮಂಥವ್ರಿಗೆ. ಸೊ ಅವ್ರು ಏನು ಮಾಡಬೇಕು, ಕಸ್ತೂರ್ಬಾ ಕಾರ್ ಮಾರ್ಟ್ಗೆ ಬರಬೇಕು. ಯಾಕಂತ ಹೇಳಿದರೆ ಇಲ್ಲಿ ರೀಸನೇಬಲ್ ಪ್ರೈಸಲ್ಲಿ ಯಾವುದು ಕೂಡ ನಿಮ್ಗೆ ಅನಿಸಲ್ಲ, ಓವರ್ ಪ್ರೈಸಿಂಗ್ ಅಂತ ಅನ್ಸೋದೇ ಇಲ್ಲ. ಸೊ ರೀಸನಬಲ್ ಪ್ರೈಸ್ ಅಂತ ಅನ್ಕೋಬೇಕು. ನೀವು ಒಂದು 4-5 ವೀಡಿಯೋ ನೀವು ಬೇರೆ ವೀಡಿಯೋಗಳನ್ನು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ರೀಸನಬಲ್ ಪ್ರೈಸ್ ಇದೆ ಅಂತ. ಯಾಕಂದರೆ ನೀವು ಪಟ್ಟಂತ ಬಂದುಬಿಟ್ಟು ಒಂದೇ ವೀಡಿಯೋ ನೋಡಿದ್ಮೇಲೆ 4-5 ಲಕ್ಷ ಹೇಳ್ತಾರಲ್ಲ ಅಂತೇಳಿ, ಇಲ್ಲ, ಅದು 5 ಲಕ್ಷ ಇರೋ ಕಾರು 6-7 ಲಕ್ಷಕ್ಕೆ ಸೆಲ್ ಮಾಡ್ತಾ ಇರೋರು ಇದ್ದಾರೆ. ಆ್ಯಂಡ್ ನೆಗೋಷಿಯೇಷನ್ ಕೂಡ ಇದೆ. ಆಮೇಲೆ ಸರ್ ಬಂದಮೇಲೆ ಕೇಳೋಣ ಸನ್ನಿ ಅವ್ರ ಹತ್ರ ಇವತ್ತು ಯಾವ ಥರ ಇದು ಆಫರ್ ಕೊಡ್ತಾರೆ ಸರ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಮ್ಗೆ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ರು, ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಪರ್ಸ್ನಲಾಗಿ ಕರೆದು ವೀಡಿಯೋ ಮಾಡಿ ಅಂತ ಕರೆದಿದ್ದಾರೆ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನಮ್ಮ ವೀಡಿಯೋಗಳಿಗೆ ಅಂತೂ, ಒಳ್ಳೆ ಸಪೋರ್ಟ್ ಸಿಗ್ತಾಯಿದೆ. ಹೀಗೆ ನೋಡೋರು ಆಲ್ರೆಡಿ ನೋಡ್ತಾ ಇದ್ದೀರಾ, ಇನ್ನೂ ನೋಡಿ ಹೊಸಬ್ರು ಬಂದವರು ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಇವಾಗ ಯಾರು ನಮ್ಮ ಹೊಸ ವ್ಯೂವರ್ಸ್ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಚಿಕ್ಕ ಎಫರ್ಟ್ಗೆ ಒಂದು ಸಣ್ಣ ಒಂದು ಏನು ಪ್ರೈಸ್ ನೀವು ಕೊಡೋದಂತ ಹೇಳೋದಾದರೆ, ಸೊ ಶೇರು, ಸಬ್ಸ್ಕ್ರೈಬು, ಲೈಕ್ ಮಾಡಿ ಅಂತ ಹೇಳ್ಬೋದು. ಸರ್ ಇದು 795 ಕೋಟಿಂಗ್ ಮಾಡ್ತಿದ್ವಿ. 2014 ಇದು 160 ಹೇಳ್ತಾರೆ, ಫೈನಲ್ ಒಂದು ಹೇಳ್ತೀನಿ, ಒಂದು 150ವರೆಗೂ ಮಾಡಿಸ್ಕೊಡ್ತೀವಿ. 150 ತನಕ ಆಗುತ್ತೆ ಗಾಡಿ. ಇದು ಪ್ರೈಸ್ ಬಂದು 4,35,000 ಬೇಕು ಅಂತ ಹೇಳಿದ್ದಾರೆ. ಪ್ರೈಸ್ ಬಂದು 45-50 ರೇಂಜಲ್ಲಿ ಮಾಡ್ಕೊಳ್ಳೋಣ. 16.5 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. 127,000 ಅಂದರೆ 1,27,000. ಕೋಟಿಂಗ್ ಪ್ರೈಸ್ ಇದು 750 ಹೇಳ್ತೀವಿ, ಒಂದು 7.25ವರೆಗೂ ಬಂದರೆ ಕೊಟ್ಬಿಡೋಣ ಸರ್. ಇದು ಡೈರೆಕ್ಟ್ ಒಂದು ಫೈನಲ್ ರೇಟ್ ಸರ್, 150 ಬಂದರೆ ಕೊಟ್ಬಿಡ್ತೀವಿ ಸರ್. 150 ಹೌದು. ಪ್ರೈಸ್ ಬಂದು 4,65,000 ಹೇಳ್ತೀವಿ, ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಬಂದು 4,85,000 ಹೇಳಿದ್ದಾರೆ, ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಹಾಯ್, ಇವತ್ತು ನಾವು ಕಸ್ತೂರ್ಬಾ ಕಾರ್ ಮಾರ್ಟ್ಗೆ ಬಂದಿದ್ದೀವಿ. ಸೊ ಆಲ್ರೆಡಿ ನಾನು ಕಾರ್ಸ್ ಬಗ್ಗೆ ಹೇಳಿದ್ದೀವಿ. ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ದೀವಿ, ಕಾರ್ಸ್ ಮಾರ್ಟಲ್ಲಿದ್ದೀವಿ, ಕಸ್ತೂರ್ಬಾಸ್ ಕಾರ್ ಮಾರ್ಟಲ್ಲಿ. ಇವತ್ತು ಸನ್ನಿ ಅವ್ರು ಬರ್ತಾರೆ, ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದೀವಿ. ಸರ್ ಬಂದಿದ್ದಾರೆ, ಸರ್ನ ಮಾತಾಡ್ಸ್ತಾ ಹೋಗೋಣ. ಸರ್ ಬನ್ನಿ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ? ಹೌದು. ಊಟ ಮಾಡ್ಕೊಂಬಂದ್ರಿ ಅಂತ ಹೇಳಿದ್ರೆ ಏನು ತಿಂದ್ರಾ? ಇಲ್ಲ ಸರ್, ಪರೋಟ ತಿಂದೆ. ಏನು ಕರ್ದೇ ಇಲ್ಲ ನೋಡಿ. ನಿಮ್ಗೆ ಆಗಲೇ ಕೇಳಿದೆ ಸರ್, ಊಟ ಆಯ್ತಾ ಅಂತ. ಹೌದೌದು, ಊಟ ಆಯ್ತಾ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಮಾಡ್ಕೊಂಬಂದೆ. ಊಟಕ್ಕೆ ಹೋಗ್ಬಿಟ್ಟು ಬಂದರು ಸರ್. ಸರ್ನ ಕೇಳೋಣ. ಸರ್ ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ವಿ, ನಂದು ಸೆಕೆಂಡ್ ವೀಡಿಯೋ ಸರ್ ಅದು, ಕಸ್ತೂರ್ಬಾ ಕಾರ್ ಮಾರ್ಟಲ್ಲಿ. ಆ್ಯಕ್ಚುಲಿ ತುಂಬ ಒಳ್ಳೆ ರೆಸ್ಪಾಂಡ್ ಬಂದಿತ್ತು. ಜನ ತುಂಬ ಲೈಕು, ಶೇರು, ಸಬ್ಸ್ಕ್ರೈಬ್, ಕಮೆಂಟ್ ಏನೇನೋ ಮಾಡಾಕ್ಬಿಟ್ಟಿದ್ದಾರೆ. ಸೊ ಬಂದಿದ್ದಾರೆ ಸರ್ ನಮ್ಮ ಚಾನಲಿಂದ? ಯಾರಾದರೂ ಚಾನಲಿಂದ ಬಂದಿದ್ದಾರೆ ಸರ್, ಅಂದರೆ ಯಾವ ಚಾನಲಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇಲ್ಲ, ನೋಡಿ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬರೀ ಯೂಟ್ಯೂಬ್ ನೋಡ್ಕೊಂಡು ಬಂದಿ ಅಂತ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ನಮಗೆ? ನಮ್ಮ ಚಾನಲ್ ಅಂತ ಹೇಳ್ಕೊಂಡು ಬನ್ನಿರಿ. ಆಯಿತು ಸರ್. ನೆಕ್ಸ್ಟ್ ಹೇಗಿದ್ದಾರೆ ಮಾಡಿ ಫ್ರೆಂಡ್ಸ್, ಚಾನಲ್ ಹೆಸರು ಹೇಳಿ, ಹೇಳ್ಕೊಂಡು ಬನ್ನಿ. ಚಾನಲಿಂದ ಹೆಸರು ಹೇಳ್ಕೊಂಬಂದರೆ ಸ್ವಲ್ಪ ದುಡ್ಡು ಕೊಡ್ತಾರೇನೋ ನನಗೆ ನೋಡಿ. ಸರ್ ಇವತ್ತು ಯಾವ ರೇಂಜಿಂದ ಕಾರ್ ಸ್ಟಾರ್ಟ್ ಆಗ್ತಿದೆ? ಲಾಸ್ಟ್ ಟೈಮು ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ರಿ ಆ್ಯಂಡ್ ತುಂಬ ಒಳ್ಳೆ ಬೆಸ್ಟ್ ಡೀಲ್ನ ಕೊಟ್ಟಿದ್ರಿ. ಸೊ ಇವತ್ತು ಏನು ಡೀಲ್ ಇದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸು 160 ಇದೆ ಸರ್. 160 ಕಾರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಏನಾದರೂ ಡಿಸ್ಕೌಂಟು 160 ಅಂದರೆ ಏನು ಫೈನಲ್ 160 ಏನು ಕತೆ?
160 ಅಂದರೆ ಅದು ಸ್ಲೈಟ್ಲಿ ನೆಗೆಷಿಯಬಲ್ ಇರುತ್ತೆ. 160 ಫೈನಲ್ ಅಲ್ಲ, ಯಾವ ರೇಟ್ ಆದರೂ ಫೈನಲ್ ಅಲ್ಲ, ಅದು ನೆಗೆಷಿಯಬಲ್ ಇದ್ದೇ ಇರುತ್ತೆ. ಸುಮ್ಮನೆ ಒಂದು ರೇಟ್ ಹೇಳ್ತಾರೆ, ಆಮೇಲೆ ಕಮ್ಮಿ ಮಾಡ್ತಾರೆ. ಆಯಿತಾ, ಬನ್ನಿ ನೀವು ಬಂದುಬಿಟ್ಟು ಆಮೇಲೆ ಕಮ್ಮಿ ಮಾಡೋದಂತೆ. ನನಗೆ ಕಾಲ್ ಮಾಡಿ, ನೀವು ಬನ್ನಿ, ಕಮ್ಮಿ ಮಾಡ್ತಾರೆ. ನನ್ನ ಚಾನಲ್ ಹೆಸರು ಹೇಳ್ಕೊಂಡೆ ಬರ್ಬೇಕು ನೀವು, ಇಲ್ಲ ಅಂತ ಹೇಳಿದರೆ ನಾನು ಮಾಡಿಸಲ್ಲ ಅವ್ರಿಗೆ. ಬನ್ನಿ. ಆಯಿತು ಸರ್, 160 ಸ್ಟಾರ್ಟ್ ಆಗ್ತಾಯಿದೆ ಅಂತ ಸರ್. ಫಸ್ಟು ಕಾರ್ ನೋಡೋಣ ಸರ್, ಯಾವ ಕಾರ್ ಇದೆ ಅಂತ ಹೇಳ್ಬಿಟ್ಟು. ಫಸ್ಟು 2014 ನ್ಯಾನೋ ಇದೆ, ನ್ಯಾನೋ ಟ್ವಿಸ್ಟ್. ಹೌದು, ಬನ್ನಿ ಸರ್, ನಾನು ನೋಡೋಣ ಸರ್. ಹೇಳಿ ಇದಕ್ಕೆ ಪ್ರೈಸ್. 2014 ಮಾಡಲ್ ಇದು. ಓಕೆ, ನ್ಯಾನೋ ಟ್ವಿಸ್ಟು. ಓಕೆ, ಸಿಂಗಲ್ ಓನರ್ 32,000 ರನ್ ಆಗಿದೆ. 32,000. ಹೌದು. ಓಕೆ, ಇದು ಇಂಟೀರಿಯರ್ ಬಂದರೆ ಇನ್ನು ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. AC ಕೂಡ ಇದೆ. ಸೊ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್ ಇದು? ಸಿಂಗಲ್ ಓನರು. 32,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಷ್ಟನೇ ಮಾಡೆಲು? 2014. ಎಷ್ಟು ಹೇಳ್ತಿದ್ದಾರೆ ಪ್ರೈಸು? ಇದು 160 ಹೇಳ್ತಾರೆ. ಹಾಂ, ಒಂದು ಫೈನಲ್ ಒಂದು ಹೇಳ್ತೀನಿ, ಒಂದು 150ವರೆಗೂ ಮಾಡಿಸ್ಕೊಡ್ತೀವಿ. 150 ತನಕ ಆಗುತ್ತೆ ಗಾಡಿ ನೋಡ್ಬೋದು. ಬ್ಲೂ ಕಲರ್ ಆಕ್ಸೆಂಟಲ್ಲಿ ಇದೆ ಕಾರು. ಸೊ ತುಂಬ ಚೆನ್ನಾಗಿದೆ ಗಾಡಿ. ಸೊ ಸೆಕೆಂಡ್ ಓನರಾ ಸರ್ ಇದು? ಸಿಂಗಲ್ ಓನರ್. ಓಕೆ, ಸೊ ನೆಕ್ಸ್ಟು 2016 to 18 ಅಂದರೆ 16 ಮಾಡಲ್, 16 ರಿಜಿಸ್ಟ್ರೇಷನ್, 16 ಮ್ಯಾನುಫ್ಯಾಕ್ಚರ್ಡ್, 18 ರಿಜಿಸ್ಟ್ರೇಷನ್. ಹೌದು. ಸೊ ಹೇಳಿ ಸರ್ ಇದರ ಡೀಟೇಲ್ಸ್. 2016 to 18 ಹೇಳ್ಬೋದು. ಓಕೆ, i10 ಸ್ಪೋರ್ಟ್ಸ್ ಇದು. i10 ಸ್ಪೋರ್ಟ್ಸ್ ಮಾಡಲ್, ಟಾಪ್ ಎಂಡ್ ಮಾಡೆಲ್ ಇದು. i10 ಅಲ್ಲಿ ಟಾಪ್ ಎಂಡ್. ಹೌದು, ಟಾಪ್ ಎಂಡ್ ಮಾಡಲ್. ಹೌದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್, ಸೆಕೆಂಡ್ ಓನರು. ಓಕೆ, ಪೆಟ್ರೋಲು 32,000 ರನ್ ಆಗಿದೆ. 32,000 ಕಿಲೋಮೀಟರ್ ಆಗಿದೆ. ಓಕೆ, ಇದು ಪ್ರೈಸ್ ಬಂದು 4,35,000 ಬೇಕು ಅಂತ ಹೇಳಿದ್ದಾರೆ. ಓಕೆ, ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ನೆಗೋಷಿಯಬಲ್ ಆಗುತ್ತೆ. ಹೌದು, 4,35,000. ಸೆಕೆಂಡ್ ಓನರು 32,000 ರನ್ ಆಗಿದೆ. 32,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸ್ಪೋರ್ಟ್ಸ್ ಅಲ್ವಾ ಇದು? ಸ್ಪೋರ್ಟ್ಸ್. ಹೌದು, 1.1 ಲೀಟ್ರ್. ಓಕೆ, ಇದಕ್ಕೆ ಮ್ಯಾಗ್ ವೀಲ್ ಬರಲ್ಲ. ಓಕೆ, ಸರಿ ಸರ್. ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ಸ್ವಿಫ್ಟ್ ಡಿಸೈರು. ಓಕೆ, 2013 ಸಿಂಗಲ್ ಓನರು. ಓಕೆ, 81,000 ರನ್ ಆಗಿದೆ. ಓಕೆ, VXI ವರ್ಷನ್ ಇದು. ಓಕೆ, ಪೆಟ್ರೋಲು. ಓಕೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಪ್ರೈಸ್ ಬಂದು 465 ಹೇಳ್ತಾರೆ. 465. ಹೌದು, ಸಿಂಗಲ್ ಓನರು. 465 ಫೈನಲ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಫೈನಲ್ ಅಲ್ಲ, 465 ಕೋಟಿಂಗ್ ಪ್ರೈಸ್. ಹೌದು, ಫೈನಲ್ ಪ್ರೈಸ್ ಏನಾದರೂ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲಿ ವಿಡಿಯೋದಲ್ಲಿ ಏನು ಹೇಳಲ್ವಾ ನೀವು? ವಿಡಿಯೋದಲ್ಲಿ ಹೇಳೋಣ. ಹೇಳೋಣ. ಇದೊಂದು 65 ಹೇಳ್ತಾರಲ್ಲ, ಒಂದು 45-50 ರೇಂಜಲ್ಲಿ ಮಾಡ್ಕೊಳ್ಳೋಣ. ಹೌದಾ? 4,50,000, 45 ರೇಂಜ್. ಹೌದು. ನೆಕ್ಸ್ಟು ಇದು ಮಹೀಂದ್ರ ಯಾವ ಸರ್ ಇದು? ತಾರು. ತಾರು ಹೇಳಿ ಸರ್. ತಾರು ತುಂಬ ಫ್ಯಾನ್ಸ್ ಇದಾರಲ್ಲ ಸರ್ ಇದಕ್ಕೆ? ಹೌದು ಸರ್. 2015 ಮಾಡಲ್, ಸಿಂಗಲ್ ಓನರು. ಬರೀ 37,000 ರನ್ ಆಗಿದೆ. ಓಕೆ, 37,000 ಕಿಲೋಮೀಟರ್ ರನ್ ಆಗಿದೆ. ಇದು 4x4 ಇದು. 4x4 ಹೌದು, ಡ್ರೈವ್ ಆಗುತ್ತೆ. ಹೌದು. ಓಕೆ, ಸಿಂಗಲ್ ಓನರು. ಇನ್ಸೂರೆನ್ಸ್ ಎಲ್ಲ ಇದೆ, ಡಿಸೆಂಬರ್ವರೆಗೂ ಇನ್ಸೂರೆನ್ಸ್ ಇದೆ. ಓಕೆ, ತುಂಬ ಚೆನ್ನಾಗಿದೆ ಗಾಡಿ. ತುಂಬ ಚೆನ್ನಾಗಿದೆ. ಹೌದು. ತಾರು ರೆಡ್ ಕಲರು, ಮೆರೂನ್ ಟೈಪ್. ಹೌದು. ಸೊ ತುಂಬ ಜನ ಫ್ಯಾನ್ ಬೇಸ್ ಇದ್ದಾರೆ. ಎಷ್ಟಾಗುತ್ತೆ ಸರ್ ಇದು ಫೈನಲ್ ಕೋಟಿಂಗು? ಸರ್ ಇದು 795 ಕೋಟಿಂಗ್ ಮಾಡ್ತಿದ್ದೀವಿ. ಓಕೆ, ಒಂದು ಮಾಡೋಣ, ನೆಗೋಷಿಯಬಲ್ ಮಾಡೋಣ, ಏನು ಬೆಸ್ಟ್ ಆಗುತ್ತೆ ಮಾಡ್ಕೊಳ್ಳೋಣ. ಓಕೆ. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ. ಯಾವ ಸಿವಿಕಾ ಸರ್ ಇದು? ಇಲ್ಲ, ಸಿಟಿ. ಓಕೆ, ಸೆಕೆಂಡ್ ಜನರೇಷನ್ ಇದು. ಓಕೆ, 2008 ಮಾಡಲು. ಸೆಕೆಂಡ್ ಓನರ್ ಆಗಿದೆ, 80,000 ರನ್ ಆಗಿದೆ. ಓಕೆ, ಎಷ್ಟು ಓನರ್ ಅಂತ ಹೇಳಿದ್ರೆ? ಸೆಕೆಂಡ್ ಓನರು. ನೋಡ್ಬೋದು, ಗಾಡಿ ತುಂಬ ಚೆನ್ನಾಗಿದೆ. ಹೌದು. ಓಕೆ ಸರ್, ಇದ್ರ ಕೋಟಿಂಗ್ ಪ್ರೈಸ್ ಸರ್? ಇದು 290 ಹೇಳ್ತೀವಿ. 290. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2008. ಓಕೆ, ಇದ್ರ ಪ್ರೈಸಿಂಗ್ ಹೇಳಿ ಸರ್. 2012 ಮಾಡಲ್ ಸ್ಕೋಡಾ ರ್ಯಾಪಿಡ್. ಓಕೆ, ಎಲಿಗೆನ್ಸ್ ವೇರಿಯಂಟ್ ಇದು. ಓಕೆ, ಡೀಸೆಲ್ಲು. 3ನೇ ಓನರ್ ಆಗಿದ್ದಾರೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೊ ಇದು ಇಂಟೀರಿಯರ್. ಅದೇ ಇಂಟೀರಿಯರ್ ನೋಡಿ, ಏರ್ ಬ್ಯಾಗ್ ಬರುತ್ತೆ. ಓಕೆ, ಏರ್ ಬ್ಯಾಗ್ 2, ABS, ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಟಚ್ ಸ್ಕ್ರೀನ್ ಇದೆ. ಅಲಾಯ್ ವೀಲ್ಸ್ ಕೂಡ ಇದೆ. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹೌದು, ಮ್ಯಾನ್ಯುವಲ್. ಸ್ವಲ್ಪ ಗಲೀಜಿದೆ. ಸೀಟೆಲ್ಲ ಕ್ಲೀನ್ ಮಾಡ್ಬೋದು ಸರ್. ಸೀಟೆಲ್ಲ ಕ್ಲೀನ್ ಮಾಡಿಕೊಡ್ತೀರಾ ಹೇಗೆ ಸರ್ ನೀವು? ಸರ್ ಕ್ಲೀನ್ ನೋಡಿ, ಗಾಡಿ ನಮ್ದಲ್ಲ, ಕಸ್ಟಮರ್ ಗಾಡಿ ಇದು. ಮಾತಾಡಿ ಸ್ವಲ್ಪ ಇದು ಮಾಡೋಣ, ಕನ್ವಿನ್ಸ್ ಮಾಡೋಣ. ಸರ್ ಇದು 2011 ಫಾರ್ಚುನರ್. 11 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 1 ಕಾಲು ಓಡಿದೆ. ಬಾಡಿ ತುಂಬ ಸಖತ್ತಾಗಿ ಮೇಂಟೈನ್. ಹೌದು, ಚೆನ್ನಾಗಿದೆ. ಇದು ಕೂಡ 4x4 ನೋಡಿ, ಇಂಟೀರಿಯರ್ ನೋಡಿ.
4x4 ಹ್ಞೂ ಟಚ್ ಸ್ಕ್ರೀನ್ ಹಾಕ್ಸಿರೋದಲ್ಲ ಸರ್? ಹಾಕ್ಸಿರೋದು ಸಕರ ಕಾಣಿಸ್ತಾ ಇದೆ. ಹೌದೌದು 10 ಇಂಚಿದು ರಿವರ್ಸ್ ಕ್ಯಾಮ್ರಾ ಕೂಡ ಇದೆ, HD ಕ್ವಾಲಿಟಿದು. ಓಕೆ. ಹೌದು. ಕಿಲೋಮೀಟರ್ ಓಡಿರೋದು 127,000. 7,000 ಅಂದರೆ 1,27,000. ಪ್ರೀಮಿಯಂ ಲೆದರ್ ಶೀಟ್ಸ್ ಇದೆ. ಓಕೆ. ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಲೆದರ್. ಹೌದು. ಫುಲ್ ಬೇಸ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಹೌದು. ಟೈರ್ ಬಟನ್ಸ್ ಇದೆ ನೋಡಿ, ಫುಲ್ ಬಟನ್ಸ್ ಇದೆ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನೂ ಬಟನ್ಸ್ ಇದೆ. 98, 100 ಇದೆ ಸರ್. ಇದು ಹೊಸದೇ ಅನಿಸುತ್ತೆ ಅಲ್ವಾ? ಹಾಂ. ಓಕೆ. ಸೊ ಇನ್ನೊಂದ್ಸಲಿ ಇದ್ರ ಡೀಟೇಲ್ಸ್ ಹೇಳ್ತೀನಿ ಸರ್. 2011 ಸೆಕೆಂಡ್ ಓನರ್, 1 ಕಾಲು ಓಡಿದೆ. ಪ್ರೈಸ್ ಬಂದು ಇದು 12.5 ಲಾಕ್ ಹೇಳ್ತೀವಿ. 12.5 ಲಾಕ್ ಹೇಳ್ತೀವಿ. ನೆಗೋಷಿಯಬಲ್ ಮಾಡಿಸ್ಕೊಳ್ಳೋಣ. ಹೌದು. ಎಷ್ಟನೇ ಓನರ್ ಅಂತ ಹೇಳಿದ್ರೆ? ಸೆಕೆಂಡ್ ಓನರ್ ಸರ್. ಹೌದು ಸರ್. ಹೇಳಿ ಸರ್. 2019 ಇದು ಕಿಯಾ ಸಿಂಗಲ್ ಓನರು. ಬರೀ 17,000 ರನ್ ಆಗಿದೆ. 17,000 17,000. ಓಕೆ. ಹೌದು. ಸಿಂಗಲ್ ಓನರು. ಓಕೆ. ಟೈರ್ ಪ್ರೊಫೈಲ್ ನೋಡ್ಬೋದು. ಕಿಯಾ ಸೆಲ್ಟೋಸು. ಓಕೆ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹೊಸ ಟೈರು. ಜಾಸ್ತಿ ಓಡೇ ಇಲ್ಲಲ್ಲ ಸರ್? ಎಷ್ಟು ಓಡಿದೆ ಸರ್? 17,000 ಓಡಿದೆ ಅಷ್ಟೇ. 17,000. ಹೇಳಿ ಸರ್ ಇದ್ರ ಬಗ್ಗೆ. ಅದೇ ಸಿಂಗಲ್ ಓನರ್ 2019 17,000 ರನ್ ಆಗಿದೆ. ಕಿಯಾ ಸೆಲ್ಟೋಸ್ 1.4 GTX ವೇರಿಯಂಟು. ಇಂಟೀರಿಯರ್ ನೋಡಿ, ಕಂಪ್ನಿಯಿಂದ ಬಂದಿರೋದು. ಡಿಸ್ಪ್ಲೇ, ರಿವರ್ಸ್ ಕ್ಯಾಮ್ರಾ, ಫುಲ್ಲಿ ಲೋಡೆಡ್ 6 ಏರ್ ಬ್ಯಾಗ್ ಬರುತ್ತೆ. ABS, ಕ್ರೂಸ್ ಕಂಟ್ರೋಲ್. ಇದರ ಆಂಬಿಯನ್ಸ್ ನೋಡ್ತಾ ಇದ್ರೆ ಒಂಥರ ಲಗ್ಜರಿ. ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸರ್ ಈ ಫಿನಿಶ್ಗೆ ಏನು ಹೇಳ್ತಾರೆ ಸರ್ ಇದು? ಯಾವ್ದು ಸರ್? ಈ ಕ್ರಾಸ್. ಅದು GTಗೆ ಮಾತ್ರ ಹೆಂಗೆ ಫಿನಿಶ್ ಬರುತ್ತೆ ಸರ್? ಅದು GTಗೆ ಮಾತ್ರ. ಹೌದೌದು. ಸೊ ಈ ಫಿನಿಶ್ ನೋಡಿ ಕ್ರಾಸ್ ಆಗಿದೆ. ಸೊ ಇದು GTಗೆ ಮಾತ್ರ ಬರುವಂಥದ್ದಂತೆ. ಅಲ್ಲಿ ಲೋಗೋ ಇದೆ ಅಂತ ನೋಡಿ. ಹಾಂ, GT ಅಂತ ಲೋಗೋ ಇದೆ. ಹೌದೌದು. GTಗೆ ಅಂತ ಲೋಗೋ ಇದೆ ನೋಡಿ, ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, GT ಅಂತ ಲೋಗೋ ಇದೆ. GT ಅಂತ. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಅದೇ ಇದು ಫುಲ್ಲಿ ಲೋಡೆಡ್. ಓಕೆ. ಪುಷ್ ಬಟನ್ ಸ್ಟಾರ್ಟು, ಡೋರ್ ಸೆನ್ಸರ್ ಬರುತ್ತೆ. ಓಕೆ. ಮಿರರ್, ಎಲೆಕ್ಟ್ರಿಕ್ ಮಿರರ್ ಬರುತ್ತೆ. ಓಕೆ. ಇದ್ರದ್ದು ಪ್ರೈಸ್ ಹೇಳ್ತೀನಿ 16.5 ಹೇಳ್ತೀವಿ. ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇದು 2015 ಮಾಡಲ್ ರೆಟಿಗಾ ಇದೆ. ಡೀಸೆಲ್ ZDI. ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟ್ರ್ ಓಡಿರೋದು 55,000 ಓನ್ಲಿ. ಹೌದು ಹೌದು. ಇದು ಆನಿವರ್ಸರಿ ಎಡಿಷನ್ ಅಂತ ಬರುತ್ತೆ. ನೋಡ್ತಾ ಇರ್ಬೋದು. ಆನಿವರ್ಸರಿ ಎಡಿಷನ್ ಇಲ್ಲಿ ನೋಡಿ. ZDI ಸೆಕೆಂಡ್ ಓನರು, 55,000 ರನ್ ಆಗಿದೆ. ಪಿನ್ ಟು ಪಿನ್ ಸರ್ವಿಸ್ ಹಿಸ್ಟ್ರಿ ಇದೆ. 55,000 ಅಷ್ಟೇ ಓಡಿದೆ. ZDI ಫುಲ್ಲಿ ಲೋಡೆಡ್, ಸೆಕೆಂಡ್ ಓನರ್ ಆಗಿದೆ. ಡಬಲ್ ಏರ್ ಬ್ಯಾಗ್ ಸರ್ ಇದು? ಹೌದೌದು. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಲೆದರ್ ಸೀಟ್ಸ್. 7 ಸೀಟ್ರು. ತುಂಬ ಚೆನ್ನಾಗಿದೆ. ಬೇಸ್ ಫಿನಿಶಲ್ಲಿದೆ. ಒಳಗಡೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಜಾಸ್ತಿ ಓಡೇ ಇಲ್ಲ ಸರ್. ಟೈರ್ ಕಂಡೀಷನ್ ನೋಡಿ ಹೆಂಗಿದೆ. ಅದೇ ಟೈರ್ ನೋಡಿ, ಟೈರ್ ಕಂಡೀಷನ್ 95% ಟೈರ್ ಕಂಡೀಷನ್ ಇದೆ. ಫೈನಲ್ ಎಷ್ಟು ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದು ಕೋಟಿಂಗ್ ಪ್ರೈಸ್ ಇದು 750 ಹೇಳ್ತೀವಿ. ಒಂದು 7.25 ಬಂದರೆ ಕೊಟ್ಬಿಡೋಣ ಸರ್. ಸರ್ ಫೋರ್ಡ್ ಫಿಗೋ 2015 ಮಾಡಲ್ ಸಿಂಗಲ್ ಓನರು, 35,000 ರನ್ ಆಗಿದೆ. ಹಾಂ, EXI ವೇರಿಯಂಟ್ ಇದು. ಇದಕ್ಕೆ ಲೆದರ್ ಸೀಟ್ಸ್ ಇದೆ. ಸಿಂಗಲ್ ಓನರು, 35,000 ರನ್ ಆಗಿದೆ. ಕಿಲೋಮೀಟ್ರ್ ನೋಡಿ. ಕಿಲೋಮೀಟರ್ ನೋಡ್ಬೋದು. 35 ಎಷ್ಟು ಹೇಳಿದೆ? 35,000 ಓಡಿದೆ. ಲೆದರ್ ಸೀಟ್ಸ್ ಇದೆ. ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್. ಮ್ಯಾನ್ಯಲ್. ಹೌದು ಸರ್. 2011 ಮಾಡಲ್, ಫಸ್ಟ್ ಓನರ್, 35,000 ರನ್ ಆಗಿದೆ. ಫೋರ್ಡ್ ಫಿಗೋ EXI ಪೆಟ್ರೋಲ್ ವೇರಿಯಂಟು. ಪ್ರೈಸ್ ಬಂದು 3,80,000 ಹೇಳ್ತೀವಿ. ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ನೆಕ್ಸ್ಟು 2016 ಮಾಡಲ್ ವ್ಯಾಗನರ್ ಇದೆ. VXI ಪೆಟ್ರೋಲು. ಅದು ಕೂಡ ಸೇಮ್ ಒಂದು 40,000 ಓಡಿದೆ. ಸಿಂಗಲ್ ಓನರು. ನೋಡಿ ಟೈರ್ ನೋಡಿ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೊಸದಾಗಿದೆ. ಬಟನ್ಸ್ ಇನ್ನೂ ಇದೆ ಹಂಗೆ. ಹೌದು, ಆ ಥರ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ, 40,000 ಓಡಿದೆ.
ಇಂಟೀರಿಯರ್ ನೋಡಿ, ಲೆದರ್ ಶೀಟ್ಸ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 4 ಬರುತ್ತೆ. ಕಂಪ್ನಿಯಿಂದ ಬಂದಿರೋದು ಮ್ಯೂಸಿಕ್ ಸಿಸ್ಟಮ್ ಇದೆ, 4 ಬರುತ್ತೆ. ಬೇರೆ ಏನೇನು ಆಪ್ಷನ್ ಇದೆ? ಅದೇ 4 ಪವರ್ ವಿಂಡೋಸ್, AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಆಮೇಲೆ ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ಸ್. 2016 ಮಾಡಲ್, ಸಿಂಗಲ್ ಓನರ್, 40,000 ಓಡಿದೆ, ಹೊಸ ಟೈರಲ್ಲಿದೆ ಗಾಡಿ. ಪ್ರೈಸ್ ಬಂದು 4,65,000 ಹೇಳ್ತೀವಿ, ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಸಿಟಿ, ಹೋಂಡಾ ಸಿಟಿ 2016 ಮಾಡಲು, ಸಿಂಗಲ್ ಓನರು, 55,000 ರನ್ ಆಗಿದೆ. ಎಸ್ ವೇರಿಯಂಟ್ ಇದು. ಎಸ್ ಅಂದರೆ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಹೊಸ ಟೈರ್ ಹಾಕ್ಸ್ಕೊಂಡಿದ್ದಾರೆ. ಹಾಂ, ಮ್ಯಾಗ್ವಿಲ್ ಇಲ್ಲ, ಎಸ್ ವೇರಿಯಂಟಿಗೆ ಬರಲ್ಲ. ಹೌದು. ಇಂಟೀರಿಯರ್ ನೋಡಿ, ಏರ್ ಬ್ಯಾಗ್, ABS ಎಲ್ಲ ಇದೆ, ಲೆದರ್ ಶೀಟ್ಸ್ ಇದೆ. ಹೇಳಿ ಸರ್ ಇದರ ಫೀಚರ್ಸ್. ಅದೇ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ, ಡಿಸ್ಪ್ಲೇ ಇದೆ, ಆಮೇಲೆ ಪ್ರೀಮಿಯಂ ಲೆದರ್ ಶೀಟ್ಸ್ ಇದೆ. ಲೆದರ್ ಶೀಟ್ಸ್ ಇದೆ. ಇದನ್ನು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2016 ಮಾಡಲ್. 16 ಮಾಡಲ್, ಓನರ್ ಆಗಿದೆ ಅಂತ ಹೇಳಿ. ಸಿಂಗಲ್ ಓನರ್ ಸರ್. 2016 ಮಾಡಲ್, 55,000 ರನ್ ಆಗಿದೆ, ಹೊಸ ಟೈರ್ ಹಾಕ್ಸಿದ್ವಿ. ಪ್ರೈಸ್ ಬಂದು ಇದು 695 ಹೇಳ್ತೀವಿ. ಹೌದೌದು. ಎಸ್ ವೇರಿಯಂಟು, ಏರ್ ಬ್ಯಾಗ್, ABS ಎಲ್ಲ ಇದೆ, ರಿವರ್ಸ್ ಕ್ಯಾಮರಾ ಹಾಕ್ಸ್ಕೊಂಡಿದ್ದಾರೆ. ಸರ್ ಇದು ಹೊಸದಾಗಿ ಬಂದಾಗ ಎಷ್ಟು ರೇಟ್ ಇತ್ತು ಸರ್ ಇದು? ಸರ್ ಇದು ಡೀಸೆಲ್ ವೇರಿಯಂಟ್ ಇದು. ಓಕೆ. ಡೀಸೆಲ್ ಹೊಸದಾಗಿ ಬಂದಿರೋದು ಒಂದು ಇರುತ್ತೆ ಸರ್, ಒಂದು 11 lakhsವರೆಗೂ ಇರುತ್ತೆ. 11 lakhs. ಹಾಂ, 10 to 11 ಇರುತ್ತೆ. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸಿಟಿ ಮೈಲೇಜ್, ಸಿಟಿಗೆ ನಿಮಗೆ ಒಂದು 14ವರೆಗೂ ಬರ್ಬೋದು. 14. ಸರ್ ಇದು ಫೋರ್ಡ್ ಈಕೋ ಸ್ಪೋರ್ಟ್ಸು, ಓಕೆ. 2016 ಓಕೆ. ಸಿಂಗಲ್ ಓನರು, ಓಕೆ. 43,000 ರನ್ ಆಗಿದೆ. ಟೈಟೇನಿಯಂ ಪ್ಲಸ್ ಇದು. ಓಕೆ. ಟೈಟಾನಿಯಂ ಪ್ಲಸ್. ಹಾಂ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟಿಂದ ಹಿಡಿದು ಮ್ಯಾಗ್ವಿಲ್ವರೆಗೂ ಬರುತ್ತೆ. ಯಾವುದು ಈಕೋ ಸ್ಪೋರ್ಟ್ಸ್ ಅಲ್ಲ? ಹೌದು, SUV ಟೈಪಲ್ಲಿ. ಹೌದು. ನೋಡಿ ಇಂಟೀರಿಯರ್ ನೋಡಿ. ಸೊ ಇಂಟೀರಿಯರ್ ನೋಡ್ಬೋದು, ಬ್ಲ್ಯಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಹೌದೌದು. ಸ್ವಲ್ಪ ಗ್ರೇ ಆಕ್ಸೆಂಟ್ ಇದೆ, ತುಂಬ ಚೆನ್ನಾಗಿದೆ. ಪವರ್ ವಿಂಡೋಸು ಏನೆಲ್ಲ? ಆಲ್ ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಇದೆ. ಓಕೆ. 6 ಏರ್ ಬ್ಯಾಗ್ ಇದೆ. ಓಕೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC ಇದೆ. ಡೀಸೆಲ್ ವೇರಿಯಂಟ್ ಇದು. ಓಕೆ. 43,000 ರನ್ ಆಗಿದೆ, ಸಿಂಗಲ್ ಓನರು. ಓಕೆ. ಇದು ವೇರಿಯಂಟ್ ಬಂದು ಟೈಟೇನಿಯಂ ಪ್ಲಸ್ಸು. ಓಕೆ. 2016 ಸಿಂಗಲ್ ಓನರು. ಲೆದರ್ ಸೀಟ್ಗಳು, ಸೀಟ್ ಅಂತೂ ಸಕ್ಕತ್ತಾಗಿದೆ ಸರ್. ಹೌದು. ಲಕ್ಸುರಿ ಫೀಲು. ಹೌದು. ಸೊ ಫೈನಲಿ ಎಷ್ಟು ಕೋಟ್ ಮಾಡ್ತಿದ್ದೀರಿ ಸರ್ ಇದು? ಸರ್ ಇದು ಕೋಟಿಂಗ್ ಪ್ರೈಸ್ 775. 775. 7,75,000 ಹೇಳ್ತೀವಿ. ಟೈರ್ ಕೂಡ ನೋಡಿ ಚೆನ್ನಾಗಿದೆ, ಎಲ್ಲ ನೀಟಾಗಿರುತ್ತೆ, ಕಂಡೀಷನ್ ಆಗಿರುತ್ತೆ ಗಾಡಿ. ಸ್ವಲ್ಪ ಪ್ರೈಸ್ ಕೂಡ ಹಂಗೆ ಇರುತ್ತೆ. ಕಸ್ಟಮರ್ ಹೇಳಿರ್ತಾರೆ ಈ ಥರ ಪ್ರೈಸ್ ಬರಲಿ, ಕಸ್ಟಮರ್ಗೂ ಪ್ರೈಸ್ ಬಂದರೆ ಒಳ್ಳೇದಲ್ವಾ, ಅದು ಅವರು ಹೇಳ್ತಾರೆ. ನಾವು ಸ್ವಲ್ಪ ಮಾತಾಡಿ ಕನ್ವಿನ್ಸ್ ಮಾಡಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಹೌದು. ಹಿಂದ್ಗಡೆ ಇದು ಹಾಂ, ಬನ್ನಿ ನೋಡಿ. ಒಂದು ಇದ್ರದ್ದು ಸ್ಟೆಪ್ನಿ. ಹೌದು ಹೌದು. ಮಲ್ಕೊಂಡು ಹೋಗ್ಬೋದು ಅನ್ಸುತ್ತೆ. ಹೌದು ಹೌದು ನೋಡಿ, ಹಿಂಗಿರುತ್ತೆ. ಒಬ್ರು ಮಲ್ಕೊಂಡೇ ಹೋಗ್ಬೋದು, ಆ ಥರ ಇದೆ ಇಲ್ಲಿ. ತುಂಬ ದೊಡ್ಡ ಸ್ಪೇಸ್ ಆಫರ್ ಮಾಡಿದ್ದಾರೆ. ಹೌದು. ಆಮೇಲೆ ಸ್ಟೆಪ್ನಿ ಯೂಸ್ ಆಗಿಲ್ಲ. ಓಕೆ. ಯೂಸೇ ಆಗಿಲ್ಲ. ಯೂಸೇ ಆಗಿಲ್ಲ. ಎಷ್ಟನೇ ಓನರ್ ಅಂತ ಹೇಳಿದ್ರು? ಸಿಂಗಲ್ ಓನರು. ಸಿಂಗಲ್ ಓನರ್. ಹೌದು. ತುಂಬ ಕಮ್ಮಿ ಓಡಿದೆ ಅಂದರೆ ಯೂಸೇ ಮಾಡಿಲ್ಲ ಜಾಸ್ತಿ. ನೆಕ್ಸ್ಟ್ ಇದು 2016 ಮಾಡಲ್ ಪೋಲೋ GT. ಇದು GT TSI ಅಂತ. 16 ಮಾಡಲ್, ಸಿಂಗಲ್ ಓನರು, 68,000 ರನ್ ಆಗಿದೆ. TSI ಅಂದರೆ ಏನು ಸರ್? ಸರ್ ಪೆಟ್ರೋಲು. GT TS. ಹಾಂ, ಓಕೆ. TSI ಅಂದರೆ ಪೆಟ್ರೋಲ್ನಲ್ಲಿ ಬರುತ್ತೆ. ಇದು ಫುಲ್ಲಿ ಲೋಡೆಡ್ ಗಾಡಿ ಇದು. GT TSI ಅಂದರೆ ಫುಲ್ಲಿ ಲೋಡೆಡ್ ಇರುತ್ತೆ. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು ಅದೆಲ್ಲ ಬರುತ್ತೆ. ಆಟೋಮೆಟಿಕ್. ಹೌದು. ನೋಡ್ಬೋದು, ತುಂಬ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಗಾಡಿನ. GT TSI ಅಂದರೆ ಅದು ಆಟೋಮೆಟಿಕ್ಕೇ ಬರೋದು ಸರ್. ಓಕೆ. ಹೌದಾ? ಹೌದು. ಸರಿ, ಏನು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದಾರೆ? ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಓಡಿದೆ ಅಂತ ಹೇಳಿದ್ರಿ? 68,000 ನೋಡಿದೆ. 68,000. TSI ಬ್ಯಾಟಿಂಗ್ ಕಾಣಿಸ್ತಾ ಇದೆ ಇದು. ಹೌದು ನೋಡಿ. ಸೊ ಎಷ್ಟು ಹೇಳಿದ್ರಿ ಸರ್ ಇದು ಫೈನಲು? ಸರ್ ಇದು 7,40,000 ಹೇಳ್ತೀವಿ. ಓಕೆ. ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು 2013 ಮಾಡಲ್ ಸ್ವಿಫ್ಟ್ ಡಿಸೈರ್. ಓಕೆ. ಡೀಸೆಲ್ ವೆರ್ಷನ್ ಇದು. ಓಕೆ. VDI.
ಸೆಕೆಂಡ್ ಓನರ್ ಆಗಿದೆ, ಓಕೆ ಬ್ಲೂ ಕಲರಲ್ಲಿದೆ ನೋಡಿ. ಸೆಕೆಂಡ್ ಓನರು, ಲೆದರ್ ಸೀಟ್ಸ್ ಇದೆ, ಆಲ್ ಪವರ್ ವಿಂಡೋಸ್ ಇದೆ. ಏನಂದರೆ 1 ಲಕ್ಷ ಓಡಿದೆ, ಭಯ ಬೀಳಬೇಡಿ. 1 ಲಕ್ಷ ಹೊಡಿದ್ರು ಕೂಡ ಇನ್ನು ಇದಿದೆ, ಲೈಫ್ ಇದೆ ಇಂಜಿನ್ದು. ಹೌದು, ಎಷ್ಟು ಲಕ್ಷ ತನಕ ಲೈಫ್ ಇರುತ್ತೆ ಸರ್? ಡೀಸೆಲ್ ಇಂಜಿನ್ ಒಂದು 3 ಲಕ್ಷ 3.25 ಲಕ್ಷ ಓಡುತ್ತೆ. ಹೌದು, ಲಕ್ಷ ಓಡಿಸ್ಬೋದು ಆರಾಮಾಗಿ. ಓಡಿಸ್ಬೋದು ಸರ್. ಇದು ಓಡಿರೋದು ಎಲ್ಲ ರೆಕಾರ್ಡ್ ಇದೆ, ಕಂಪ್ನಿಯಲ್ಲಿ ಸರ್ವಿಸ್ ಮಾಡಿಸಿದ್ದಾರೆ. ಹೌದು ಸರ್. ಎಷ್ಟು ಕೋಟಿಂಗ್ ಅಂತ ಹೇಳಿ ಸರ್? ಇದು 2013 ಮಾಡಲು, ಸೆಕೆಂಡ್ ಓನರು. ಹಾಂ, ಸಿಂಗಲ್. ಇದು 1 ಲಾಕ್ ಕಿಲೋಮೀಟ್ರ್ ಓಡಿದೆ. ಪ್ರೈಸ್ ಬಂದು ಇದು 4,60,000. ಇಷ್ಟ ಆಗಿದೆ ಅಂತ ಹೇಳಿದ್ರೆ ಏನೇ ಇದ್ರು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀರಾ ಸರ್? ಹೌದು ಸರ್. ಲಕ್ಷ ಅಂತ ಹೇಳ್ಬಿಟ್ಟು ಸರ್ ಹೌದು. ಮೀಟರ್ ಟ್ಯಾಂಪರಿಂಗ್ ಬೇಡ, ನಾವು ಮೀಟ್ರ್ ಟ್ಯಾಂಪರ್ ಮಾಡಿ ಅದೆಲ್ಲ ಮಾಡಿ ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಹತ್ರ ತೊಗೊಬರ್ತೀರ, ಅದೆಲ್ಲ ಬೇಡ. ಏನು ಹೌದು, ಅದು ಏನು ಜಿನೇನಿದೆ ಹಂಗೆ ಕೊಟ್ಬಿಡೋದು. ಹೌದು, ಅದಕ್ಕೆ ಇದು ಪ್ರೈಸ್ ಬಂದು 4,65,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ನೆಕ್ಸ್ಟು 2013 ಮಾಡಲ್ ಸ್ವಿಫ್ಟ್ LDI. ಇದು LDI ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು. ಟೈರ್ ಚೆನ್ನಾಗಿದೆ, ಓಡುತ್ತೆ. ಸರ್ ಕಂಪ್ನಿಯಿಂದ ಬಂದಿದ್ದರೆ ಕಿಲೋಮೀಟ್ರ್ ನೋಡ್ಬಿಟ್ಟು ಟೈರ್ ಇದಾಗತ್ತೆ ಸರ್. ಕಿಲೋಮೀಟ್ರ್ 40-30 ಸಾವಿರ ಓಡಿದರೆ ಕಂಪ್ನಿಯಿಂದ ಬಂದಿರುತ್ತೆ, ಇಲ್ಲ ಜಾಸ್ತಿ ಓಡಿದರೆ ಅದು ಚೇಂಜ್ ಮಾಡಿರ್ತಾರೆ. ಸರ್ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, LDI ಆಪ್ಷನಲ್ಲಿದು. ಫ್ರಂಟ್ ಪವರ್ ವಿಂಡೋಸ್ ಮತ್ತು 87,000 ಕಿಲೋಮೀಟ್ರ್ ಓಡಿದೆ. ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್. 2013 ಸಿಂಗಲ್ ಓನರ್, 87,000 ಕಿಲೋಮೀಟ್ರ್ ಓಡಿದೆ. LDI ಡೀಸೆಲ್ ವೇರಿಯಂಟು. ಹಾಂ, ಪ್ರೈಸ್ ಬಂದು 4,85,000 ಹೇಳಿದ್ದಾರೆ, ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. 800 ಅಂತ ಅನ್ನಿಸ್ತಾ ಇಲ್ಲ ಸರ್, ತುಂಬ ಹಳೆ ಮಾಡೆಲ್ ಥರ ಕಾಣಿಸ್ತಾನೆ ಇಲ್ಲ, ಇದು ಹೊಸ ಥರ ಇದೆ ಇದು. ಸರ್ ಇದು ಯೂಸೇ ಆಗಿಲ್ಲ, ಅವ್ರ ಹತ್ರ 3-4 ಗಾಡಿ ಇದೆ. ಸಿಟಿ ರೈಡ್ಗೆ ಒಂದು, ಲಾಂಗ್ ಡ್ರೈವಿಗೆ ಒಂದು, ಆ ಥರ ಒಂದೊಂದು ಗಾಡಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇದು ತುಂಬ ಹಳೇದಾಯ್ತು ಅಂದ್ಬಿಟ್ಟು ಅವ್ರು ಕೊಟ್ಬಿಡ್ತಾ ಇದ್ದಾರೆ. 2000 ಹೌದು, 2009 ಮಾಡಲ್ ಸಿಂಗಲ್ ಓನರ್, ಬರೀ 33 ಸಾವಿರ ಓಡಿದೆ, 34 ಸಾವಿರ. 34 ಸಾವಿರ ಓಡಿದೆ. ಹೌದು, ಕಂಪ್ನಿಯಿಂದ ಬಂದಿರೋ ಟೈರಲ್ಲಿ ಇದೆ ಫ್ರೆಂಡ್ಸ್ ನೋಡಿ. ಇದು ಕಂಪ್ನಿಯಿಂದ ಬಂದಿರೋ, ಸ್ಟೆಪ್ನಿ ಯೂಸೇ ಮಾಡಿಲ್ಲ. ಹೌದು, AC ವೇರಿಯಂಟ್ ಇದು. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಬರೋದಿಲ್ಲ, ಪವರ್ ವಿಂಡೋಸ್ ಬರೋದಿಲ್ಲ ಇದಕ್ಕೆ. ಹೌದು, ಕಿಲೋಮೀಟರ್ ನೋಡ್ತಾ ಇರ್ಬೋದು, 34,000 ರನ್ ಆಗಿದೆ. 34,000 ರನ್ ಆಗಿರುವಂಥ ಗಾಡಿ. ಹೌದು, ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಹೌದು, ಇವಾಗಲೂ ಫ್ಯಾನ್ಸ್ ಇದ್ದಾರೆ ಇದಕ್ಕೆ, ಒಳ್ಳೆ ಗಾಡಿಗಳು ಸಿಗೋದಿಲ್ಲ ಜನಕ್ಕೆ. ಸೊ ಇಲ್ಲಿ ಕಸ್ತೂರ್ಬಾ ತುಂಬ ಜಿನೇನ್ ಅಂದರೆ 110% ಜಿನೇನ್ ಇದೆ ಗಾಡಿ. ಹೌದು, 110% ಕೊಡ್ತಾರೆ ಅಂತ ಹೇಳ್ಬಿಟ್ರೆ ನೋಡ್ಬೋದು ಸರ್. ಎಷ್ಟು ಸರ್ ಇದು ಫೈನಲ್ ಕೋಟಿಂಗ್ ಪ್ರೈಸ್ ಎಷ್ಟು ಹೇಳ್ತಿದ್ದೀರಾ ಸರ್? ಇದು ನಾವು ಓಲೆಕ್ಸಲ್ಲಿ, ಕುಕ್ಕರಲ್ಲಿ, ಕಾರ್ ದೇಕೋನಲ್ಲಿ ಎಲ್ಲ ಹಾಕಿದ್ದೀವಿ. 165 ಹಾಕಿದ್ದೀವಿ ಸರ್. ಓಕೆ, ಇದು ಡೈರೆಕ್ಟಾಗಿ ಒಂದು ಫೈನಲ್ ರೇಟ್ ಸರ್, 150 ಬಂದರೆ ಕೊಟ್ಬಿಡ್ತೀವಿ ಸರ್. 150. ಹೌದು, 2011 ಮಾಡಲ್ A ಸ್ಟಾರ್, ಸೆಕೆಂಡ್ ಓನರು, 82,000 ರನ್ ಆಗಿದೆ. ಪೆಟ್ರೋಲ್ ವೇರಿಯಂಟು, 4 ಪವರ್ ವಿಂಡೋಸ್ ಇದೆ, ಹೊಸ ಟೈರು. ಅದೇ ಫೀಚರ್ ಅಂದರೆ 4 ಪವರ್ ವಿಂಡೋಸ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್. VXI ವರ್ಷನ್ ಇದು. ಹೌದು ಸರ್, ಲೆದರ್ ಮತ್ತು ಇದು ಕಾಂಬಿನೇಷನಲ್ಲಿ ಬಂದಿದ್ದು, ಲೆದರ್ ಮತ್ತು ಫ್ಯಾಬ್ರಿಕ್. ಹೌದು ಹೌದು ಹೌದು. ಸರ್ ಎಷ್ಟು ಸರ್ ಇದು ಪ್ರೈಸಿಂಗು? 265 ಹೇಳ್ತೀವಿ ಸರ್. ಒಂದು ಒಳ್ಳೆ ಕಸ್ಟಮರ್ ಬರಲಿ, ಗಾಡಿ ನೋಡಲಿ, ಸ್ವಲ್ಪ ರೀಸನಬಲ್ ಮಾಡಿಕೊಡ್ತೀನಿ ಗಾಡಿಗೆ. ಹೌದು ಹೌದು. ನೆಕ್ಸ್ಟು ವ್ಯಾಗನರ್ 2015 ಸಿಂಗಲ್ ಓನರ್, 62,000 ರನ್ ಆಗಿದೆ. ಟೈರ್ ಕಂಡೀಷನ್ ನೋಡಿ. ಲೆದರ್ ಸೀಟ್ಸ್ ಇದೆ ಸರ್. ಏನು ಹೇಳಿ ಸರ್ ಇದರ ಫೀಚರ್ಸ್ ಹೇಳಿ ಸರ್? ಆಲ್ ಪವರ್ ವಿಂಡೋಸ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸ್ ಹಾಕ್ಸ್ಕೊಂಡಿರೋದು. ಲೆದರ್ ಸೀಟ್ ಹಾಕ್ಸ್ಕೊಂಡಿದ್ದಾರೆ. ಹೌದು. ಸೊ ಹೊಸದು ಲೆದರ್ ಸೀಟು ನೋಡ್ಬೋದು, ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದೌದು, 62,000 ಕಿಲೋಮೀಟ್ರ್ ಓಡಿದೆ. ಓಕೆ, 2015 VXI. ಓಕೆ, ಇದ್ರ ಪ್ರೈಸ್ ಬಂದು 435 ಹೇಳ್ತೀವಿ. ಫೈನಲ್ ಸರ್? ಫೈನಲ್ ಒಂದು 420 ಬಂದರೆ ಕೊಟ್ಬಿಡೋಣ. ಸೆಕೆಂಡ್ ಓನರ್, ಫಸ್ಟ್ ಸಿಂಗಲ್ ಓನರು. ಸಿಂಗಲ್ ಓನರ್. ಹೌದು, 2009 ಮಾಡಲ್ ಸ್ವಿಫ್ಟು VXI ಪೆಟ್ರೋಲ್, ಸಿಂಗಲ್ ಓನರು.
ಇದು ಕೂಡ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸು, ಸೆಂಟ್ರಲ್ ಲಾಕಿಂಗ್. ಎಷ್ಟು ಸರ್? 2009 ಮಾಡೆಲ್. ಹಾಂ, ಎಷ್ಟು ಸೆಕೆಂಡ್ ಓನರ್ ಆಗಿದೆ? ಸಿಂಗಲ್ ಓನರ್. ಹೌದು. ಎಷ್ಟು ಸರ್ ಇದ್ರ ಬಗ್ಗೆ ಹೇಳಿ ಸರ್, ಫೀಚರ್ಸ್ ಬಗ್ಗೆ ಹೇಳಿ ಸರ್. ಬನ್ನಿ ನೋಡಿ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸು, ಮ್ಯೂಸಿಕ್ ಸಿಸ್ಟಮ್ ಹಳೆಯದು ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಹೌದು. ಕಿಲೋಮೀಟ್ರ್ ಓಡಿರೋದು 80,000. ಹೌದು, ಸಿಂಗಲ್ ಓನರ್ ಗಾಡಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು 3 ಕಾಲು ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಹೌದು.